ಮತದಾರರಿಗೆ ಹಂಚಲು ತಂದಿದ್ದ ಗಿಫ್ಟ್ ಬಾಕ್ಸ್ ಗಳ ಪತ್ತೆ ಕೂಡ ಆಗಿದೆ. ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಪರಿಷತ್ ಚುನಾವಣೆಯಲ್ಲಿ ಗಿಫ್ಟ್ ಪಾಲಿಟಿಕ್ಸ್. ಇನ್ನು ಮತದಾರರಿಗೆ ಹಂಚಲು ತಂದಿದ್ದ ಗಿಫ್ಟ್ ಬಾಕ್ಸ್ ಗಳು ಪತ್ತೆ ಕೂಡ ಆಗಿದೆ. ಇದನ್ನ ಜಪ್ತಿ ಕೂಡ ಮಾಡಲಾಗಿದೆ. ಏನು ಮತದಾರರಿಗೆ ಹಂಚಲು ಇಟ್ಟಿದ್ದ ಗಿಫ್ಟ್ ಜಪ್ತಿ ಕೂಡ ಮಾಡಲಾಗಿದೆ. ಏನು ಕೈ ಅಭ್ಯರ್ಥಿ ರಾಮೋಜಿ ಗೌಡಗೆ ಸೇರಿದ ಗಿಫ್ಟ್ ಬಾಕ್ಸ್ ಗಳಿದೆಲ್ಲ. ಈ ರೀತಿಯಾಗಿ ಪದವೀಧರ ಕ್ಷೇತ್ರದ ಕೈ ಅಭ್ಯರ್ಥಿ ರಾಮೋಜಿ ಗೌಡ ಮತದಾರರಿಗೆ ಹಂಚಲು ಗಿಫ್ಟ್ ಬಾಕ್ಸ್ ಗಳನ್ನ ತರಿಸಿದ್ರು. ಈ ಗಿಫ್ಟ್ ಬಾಕ್ಸ್ ಗಳನ್ನ ಇವಾಗ ಪತ್ತೆ ಮಾಡಿ ಜಪ್ತಿ ಕೂಡ ಮಾಡಲಾಗಿದೆ. ಏನು ಜೆಪಿ ನಗರದ ಡಿಟಿಡಿಸಿ ಸೆಂಟರ್ ನಲ್ಲಿ ಈ ರೀತಿಯಾಗಿ ನಡೆದಿರುವಂತದ್ದು 300ಕ್ಕೂ ಹೆಚ್ಚು ಗಿಫ್ಟ್ ಬಾಕ್ಸ್ ಗಳು ವಶಕ್ಕೆ. ಈ ರೀತಿಯಾಗಿ ಗಿಫ್ಟ್ ಬಾಕ್ಸ್ ಮೇಲೆ ರಾಮೋಜಿ ಗೌಡ ಫೋಟೋ ಕೂಡ ಸಿಕ್ಕಿದೆ. ಇನ್ನು ಏನು ಪದವೀಧರರ ಎಲೆಕ್ಷನ್ ಕೂಡ ಇತ್ತು. ಈ ಎಲೆಕ್ಷನ್ ಅಲ್ಲಿ ಮತದಾರರಿಗೆ ಹಂಚಲು ಗಿಫ್ಟ್ ಬಾಕ್ಸ್ ನ ತರಿಸಿದ್ರು. ಕೊರಿಯರ್ ಮೂಲಕ ಗಿಫ್ಟ್ ಹಂಚಲು ಈ ರೀತಿಯಾಗಿ ಬಾಕ್ಸ್ ಗಳನ್ನ ತಗೊಬಂದಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡರಿಗೆ ಸೇರಿದಂತ ಬಾಕ್ಸ್ ಗಳು ಈಗ ಏನು ದಾಳಿ ನಡೆಸಿ ಪತ್ತೆ ಹಚ್ಚಿರುವ ಬಿಜೆಪಿ ಕಾರ್ಯಕರ್ತರು. ನಂತರ ಇದನ್ನ ಜಪ್ತಿ ಕೂಡ ಮಾಡಲಾಗಿದೆ. ಸರ್ ಪ್ರಣಾಳಿಕೆ ಕೊಟ್ಟಿದ್ದಾರೆ. ಒಂದೊಂದು ಬಾಕ್ಸಲ್ಲಿ 2, 3, 4 ಎಲ್ಲ ಅಲ್ಲಿ ಸಣ್ಣ ಹೌದೌದು. ಏನು ಪದವೀಧರ ಕ್ಷೇತ್ರದ ಮತದಾರರಿಗೆ ವಿತರಿಸಲು ತಂದಿದ್ದ ಗಿಫ್ಟ್ ಬಾಕ್ಸ್ ಗಳು ಇವಾಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಬಿಜೆಪಿ ಯುವ ಮುಖಂಡರಾದಂತ ನವೀನ್ ನನ್ನೊಟ್ಟಿಗೆ ಇದ್ದಾರೆ. ಎಸ್ ನವೀನ್, ಇದೇ ಬಗ್ಗೆ ಹೆಚ್ಚಿನ ಮಾಹಿತಿ. ಏನಿದು ಗಿಫ್ಟ್ ಬಾಕ್ಸ್ ಗಳ ಪಾಲಿಟಿಕ್ಸ್ ಆಗೋಗಿದ್ಯಾ? ಹೌದು ಮೇಡಮ್, ಪಾಲಿಟಿಕ್ಸ್ ಆಗಿದೆ. ಮತದಾರರಿಗೆ ಗಿಫ್ಟ್ ಬಾಕ್ಸ್ ಗಳನ್ನ ಕೊಡೋದ್ರ ಮೂಲಕ ಇವರು ಮತದಾರರಿಗೆ ಆಮಿಷವನ್ನು ಒಡ್ತಾ ಇದ್ದಾರೆ. ರಾತ್ರಿ 8:00ವರೆಗೆ ನಾವು ಜೆಪಿ ನಗರಲ್ಲಿರುವಂತ ಟಿಟಿಡಿಸಿ ಕಚೇರಿಗೆ ಮುತ್ತಿಗೆ ಹಾಕ್ತಿವಿ. ಅಲ್ಲಿ 300ರಿಂದ 350 ಬಾಕ್ಸ್ ಅಷ್ಟು ನಮ್ಗೆ ಗಿಫ್ಟ್ ಬಾಕ್ಸ್ ಗಳು ಸಿಗುತ್ತೆ. ಅದರಲ್ಲಿ ತಟ್ಟೆ ಲೋಟಗಳು, ಸೆರಾಮಿಕ್ ತಟ್ಟೆ ಲೋಟಗಳಿರುತ್ತೆ. ಅದು 350 ಇರುತ್ತೆ. ಅದ್ರಲ್ಲಿ ಫೋಟೋ ಕೂಡ ಇರುತ್ತೆ. ರಾಮೋಜಿ ಗೌಡ ಅವರ ಫೋಟೋ ಇರುತ್ತೆ, ಜೊತೆಗೆ ಪ್ರಣಾಳಿಕೆ ಇರುತ್ತೆ. ಅವರ ನೋಟು ಕೂಡ ಹಾಕಿರ್ತಾರೆ, ನನಗೆ ಮತ ಹಾಕ್ಬೇಕು ಅಂತ. ಕೇಳಿದ್ರಲ್ಲ, ಒಂದಲ್ಲ ಎರಡಲ್ಲ ಸಾವಿರಾರು ಗಿಫ್ಟ್ ಬಾಕ್ಸ್ ಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಕೊರಿಯರ್ ಮೂಲಕ ಈ ರೀತಿಯಾಗಿ ಗಿಫ್ಟ್ ಬಾಕ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಆಮಿಷವನ್ನ ಒಡ್ತಾ ಇದ್ದಾರೆ. ಈ ರೀತಿಯಾಗಿ ಏನು ಬಿಜೆಪಿ ಕಾರ್ಯಕರ್ತರು ದಾಳಿಯನ್ನ ಮಾಡಿ ಚುನಾವಣಾಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ನೋಡಿದ್ರೆ 300ಕ್ಕೂ ಹೆಚ್ಚು ಬಾಕ್ಸ್ ಗಳು ಸಿಕ್ಕಿದೆ. ಆದ್ರೆ ಮುಂಚೆನೆ ಸಾವಿರಾರು ಬಾಕ್ಸ್ ಗಳನ್ನ ಇವರು ಕೊರಿಯರ್ ಮೂಲಕ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕೂಡ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲಿ ಏನಿದೆ ಪೇಪರ್ಸ್ ಏನಿದೆ ನೋಡಿ ಸರ್, ತೆಗಿರೋದು ಪ್ರಣಾಳಿಕೆ. ಇರಿ ಸರ್, ಪ್ರಣಾಳಿಕೆ ಕೊಟ್ಟಿದ್ದಾರೆ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಹಂಚಿಕೊಳ್ಳಲು ಗ್ರಾಮಸ್ಥ ಹರೀಶ್ ನನ್ನೊಟ್ಟಿಗೆ ಇದ್ದಾರೆ. ಹರೀಶ್, ಏನಿದು ಗಿಫ್ಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ? ಈ ರೀತಿ ಗಿಫ್ಟ್ ಬಾಕ್ಸ್ ಗಳನ್ನ ಹಂಚೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇದು ನಮಗೆ ತಿಳಿದ ಮಟ್ಟಿಗೆ ಇದು ಈಗಿನ ಒಂದು ಪದವೀಧರ ಕ್ಷೇತ್ರದ ಚುನಾವಣೆ ಇರೋದ್ರಿಂದ ಇದು ಸರಿಯಲ್ಲ ಅನ್ಸುತ್ತೆ ನಮಗೆ. ನಮ್ಮ ಗೆಳೆಯ ನವೀನ್ ಅವರಿಗೆ ಮಾಹಿತಿ ಪ್ರಕಾರ ರಾತ್ರಿ 11-12 ಗಂಟೆಗೆ ಜೆಪಿ ನಗರದ ಭಾಗದಲ್ಲಿ ಈ ರೀತಿ ಗಿಫ್ಟ್ ಹಂಚುತ್ತಾ ಇದ್ದಾರೆ ಅಂತ ತಿಳಿಯಿತು. ಆಗ ನವೀನ್ ಅವರು ಅಲ್ಲಿ ಹೋಗಿ ಖಚಿತ ಮಾಹಿತಿ ಮೇರೆಗೆ ಅಲ್ಲಿ ನೋಡಿದಾಗ ಗಿಫ್ಟಿನ ಬಾಕ್ಸಿನ ಒಳಗಡೆ ಗಿಫ್ಟ್ ಮತ್ತೆ ಅವರ ಕರಪತ್ರ, ಯಾರು ಇವತ್ತಿನ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ರಾಮೋಜಿ ಗೌಡ್ರು, ಅವರ ಕರಪತ್ರ, ವಂದನೆಗಳು, ಅಭಿನಂದನೆಗಳ ಕರಪತ್ರ ಸಮೇತ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದರ ಮೇಲೆ RG ಅಂದ್ರೆ ರಾಮೋಜಿ ಗೌಡ ಅನ್ನುವಂತಹ ಒಂದು ಬ್ಲೂ ರ್ಯಾಪರಿನ ಬಾಕ್ಸ್ ಮೇಲೆ ಕಾಕಿ ರ್ಯಾಪರಿನ ಬಾಕ್ಸ್ ಗಳ ಸಮೇತ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ.